ಯಾವ ತಂದೆಯಾದರೂ ತನ್ನ 5 ವರ್ಷದ ಹಸುಗೂಸನ್ನು ಕೊಂದು ಶಿವನಿಗೆ ಪ್ರಸಾದವಾಗಿ ನೀಡಬಲ್ಲನೆ? ಈ ನೈಜ ಕಥೆ ತಮಿಳುನಾಡಿನ ಮಹಾಭಕ್ತ ಸಿರಿಯಾಳನಿಗೆ ಸಂಬಂಧಿಸಿದ್ದು. ಸಿರಿಯಾಳ ಪ್ರತಿದಿನವೂ ಶಿವಭಕ್ತರಿಗೆ ಭೋಜನ ಮಾಡಿಸದ ಹೊರತು ತಾನು ಹನಿ ನೀರನ್ನು ಕುಡಿಯುತ್ತಿರಲಿಲ್ಲ. ಒಂದು ದಿನ ಇವನ ಭಕ್ತಿಯನ್ನು ಪರೀಕ್ಷಿಸಲು ಸಾಕ್ಷಾತ್ ಆ ಪರಮಶಿವನೇ ಒಬ್ಬ ಅಘೋರಿಯ ರೂಪದಲ್ಲಿ ಸಿರಿಯಾಳನ ಮನೆಗೆ ಬಂದನು. ಆದರೆ ಆ ಅಘೋರಿ ಒಂದು ಷರತ್ತನ್ನು ವಿಧಿಸಿದನು. ನನಗೆ ಭೋಜನದಲ್ಲಿ ನಿನ್ನ ಮುದ್ದಿನ ಮಗನ ಮಾಂಸ ಬೇಕು. ಅದನ್ನು ನೀನು ಮತ್ತು ನಿನ್ನ ಪತ್ನಿ ಒಂದು ಹನಿ ಕಣ್ಣೀರು ಹಾಕದಂತೆ ಸ್ವಂತ ಕೈಯಾರೆ ಅಡುಗೆ ಮಾಡಿ ಬಡಿಸಬೇಕು. ಈಶ್ವರನ ಆಜ್ಞೆಯನ್ನು ಶಿರಸ್ಸಾವಹಿಸಿ ಪಾಲಿಸಿದ ಆ ದಂಪತಿಗಳು ತಮ್ಮ ಮಗನನ್ನು ಕೊಂದು ಅಡುಗೆ ಮಾಡಿ ಅಘೋರಿಗೆ ಬಡಿಸಿದರು. ಆದರೆ ಅಘೋರಿ, ನಾನು ಒಬ್ಬನೇ ತಿನ್ನುವುದಿಲ್ಲ, ನಿನ್ನ ಮಗನನ್ನೂ ಕರೆ ಎಂದು ಹೇಳಿದನು. ಅಲ್ಲಿಯವರೆಗೆ ದುಃಖವನ್ನು ಮನಸ್ಸಿನಲ್ಲೇ ಹತ್ತಿಕ್ಕಿದ್ದ ಸಿರಿಯಾಳ ಒಮ್ಮೆಲೆ ಬಿಕ್ಕಿ ಬಿಕ್ಕಿ ಅಳುತ್ತಾ, ಇನ್ನೆಲ್ಲಿಯ ಮಗ, ಈ ಪಾಪಿ ಕೈಗಳಿಂದಲೇ ಅವನನ್ನು ಕೊಂದು ನಿನಗೆ ಅರ್ಪಿಸಿದ್ದೇನೆ ಎಂದು ಹೇಳಿದನು. ಆದರೆ ಅಘೋರಿ ಯಾವುದನ್ನೂ ಲೆಕ್ಕಿಸದೆ, ಅವನನ್ನು ಕರೆ, ಅವನು ಬರುತ್ತಾನೆ ಎಂದಾಗ ಆ ತಾಯಿ ಅತೀವ ನೋವಿನಿಂದ ಮಗನನ್ನು ಜೋರಾಗಿ ಕೂಗಿದಳು. ಪರಮಶಿವನ ಪವಾಡದಿಂದ ಆ ಮಗು ಓಡುತ್ತಾ ಬಂದು ತಂದೆ ತಾಯಿಯನ್ನು ಅಪ್ಪಿಕೊಂಡಿತು. ಸಿರಿಯಾಳನ ಮಹಾಭಕ್ತಿಗೆ ಮೆಚ್ಚಿದ ಪರಮಶಿವನು ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷನಾಗಿ ಅವನನ್ನು ಆಲಿಂಗಿಸಿಕೊಂಡನು. ಇದೇ ಕಥೆಯನ್ನು ಆಧರಿಸಿ ತೆಲುಗಿನಲ್ಲಿ ಮಹಾಭಕ್ತ ಸಿರಿಯಾಳ ಎಂಬ ಚಲನಚಿತ್ರವು ನಿರ್ಮಾಣವಾಗಿದೆ. ನೀವು ನಿಜವಾದ ಶಿವಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. Download ShareChat.